ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆನೇ ಬೇಗ ಹೋಗಿ ಸ್ವಲ್ಪ ನಮಗೆ ಬೇಕಾಗಿರೋ ಅಂಥದ್ದು ಗ್ರಾಸರೀಸ್ ಮತ್ತು ವೆಜಿಟೇಬಲ್ಸ್ನ ತರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ಮತ್ತು ಮೇಘರಾಜ್ ಅವರು. ಸಿನ್ಸ್ ನಾನು ತಂದು ಸ್ಟಾಕ್ ಇಟ್ಕೊಂಡು ಆ ಥರದನ್ನೆಲ್ಲ ಮಾಡಲ್ಲ. ಆಮೇಲೆ ಪ್ಯಾಕ್ಡ್ ಐಟಮ್ಸ್ಗಳನ್ನೂ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪನೇ ತೊಗೋತೀನಿ ಆ್ಯಂಡ್ ಆಫನ್ ನಾನು ಶಾಪಿಂಗ್ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಇವಾಗ ಹೊರಟಿದ್ದೀವಿ. ಯೂಶ್ವಲಿ ನಮ್ಮ ಮಾಮೂಲಿ ಇದಕ್ಕೆ ಹೋಗ್ತಾ ಇದ್ದೀವಿ, ಮೆಟ್ರೋ ಶಾಪಿಂಗ್ಗೆ. ಸೊ ಮೆಟ್ರೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ನಾನು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ಸ್ ಹಾಕಿ ಉಪ್ಮಾ ಮಾಡಿದ್ದೆ. ಸೊ ಅದನ್ನು ತಿಂದ್ಕೊಂಡು ನಾನು ಯೂಶ್ವಲಿ ಬೇಗ ಆಗುವಂಥ ತಿಂಡಿಗಳನ್ನೇ ಮಾಡೋದು. ಈ ಪಲಾವ್ ಆಗಿರ್ಬೋದು, ಆಮೇಲೆ ಬಿಸಿಬೇಳೆ ಬಾತು, ಈ ಥರ ಬಾತ್ಗಳೆಲ್ಲ ನಾನು ಸ್ವಲ್ಪ ಮಾಡೋದು ಕಮ್ಮಿನೇ ಬೆಳಿಗ್ಗೆ. ಆಮೇಲೆ ಮಸಾಲೆ ಓರಿಯೆಂಟೆಡ್ ಎಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್. ಈ ರೊಟ್ಟಿ ಗಿಟ್ಟಿ ಅಂತೆಲ್ಲ ತುಂಬ ಟೈಮ್ ಆಗಿಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ರಂತೂ ತುಂಬಾ ಟೈಮ್ ಕನ್ಸ್ಯೂಮ್ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಈಸಿ ಆಗುವಂಥ ತಿಂಡಿಗಳನ್ನೇ ನಾನು ಮಾಡ್ಕೊಂಬಿಡ್ತೀನಿ. ಶ್ರೀನಿಕಾ ಹೆಂಗೆ ಯೂಸ್ ಟು ಇಟ್ ಆಗಿಬಿಟ್ಟಿದ್ದಾಳೆ ಗಾಗಲ್ಸ್ಗಳಿಗೆ ಅಂತಂದರೆ, ನನಗೂ ಸೆಕೆ ಅಂದರೆ ಆಗೋದಿಲ್ಲ. ಸೊ ನಾನು ಮತ್ತು ಮೇಘರಾಜ್ ಅವರಿಬ್ಬರು ಯೂಸ್ ಮಾಡ್ತೀವಿ. ಯೂಶ್ವಲಿ ಸೆಕೆಗಾಲದಲ್ಲಿ ಎಲ್ಲರೂ ಕೂಲಿಂಗ್ ಗ್ಲಾಸ್ನ ಹಾಕ್ಕೋತಾರೆ. ತುಂಬ ತಲೆನೋವು ಬಂದುಬಿಡುತ್ತೆ ಮತ್ತು ಬಿಸಿಲಿಗೆ ತುಂಬ ಹೊತ್ತು ಇರೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಾವು ಹಾಕೊಳ್ಳೋಕ್ಕಿಂತ ಮುಂಚೆನೇ ಶಿ ಗಾಟ್ ಅಡಿಕ್ಟೆಡ್ ಟು ಇಟ್. ಹಂಗೆ ಹಾಕ್ಕೊಂಬಿಡ್ತಾಳೆ ಫಸ್ಟಿಗೆ ಅವಳು. ನಾವು ಮರ್ತೋಗಿದ್ರು ಪರವಾಗಿಲ್ಲ, ಅವಳೇ ನಮ್ಮನ್ನ ನೆನಪು ಮಾಡ್ತಾಳೆ. ಶ್ರೀನಿಕ ನೋಡಿ ಎಷ್ಟೊಂದು ಸಲ ಅಯ್ಯೋ ಗಾಗಲ್ಸ್ ಹಾಕೋಬೇಕಲ್ವಾ, ಬಿಸಿಲಲ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡಿಬಿಟ್ಟು ನಾವು ಎತ್ಕೊಂಡು ಹಾಕ್ಕೊಂಡಿರ್ತೀವಿ. ಆ ಥರ ಇವಾಗಿನ ಮಕ್ಳುಗಳು ಸ್ವಲ್ಪ ಈ ಥರ ಸ್ಟೈಲ್ ಗೀಲೆಲ್ಲ ಸ್ವಲ್ಪ ಜಾಸ್ತಿನೇ ಕಲ್ತ್ಕೊಳ್ತಾರೆ. ಎಸ್ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ಟೈಲ್ ಒಂದೇ ಅಂತಲ್ಲ, ಅವ್ರಿಗೆ ಬೇಕಾಗಿರೋ ವಿಚಾರಗಳಾಗಿರ್ಬೋದು ಎಷ್ಟು ಬೇಗ ಗ್ರಾಸ್ಪ್ ಮಾಡ್ಕೊತಾರೆ, ಎಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಅದನ್ನು ಅವ್ರ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಅಂತಂದರೆ, ತಿಂಗಳುಗಳಾದ್ರೂ ಕೆಲವೊಂದು ವಿಷಯಗಳನ್ನ ಹೇಳ್ತಾನೆ ಇರ್ತಾರೆ. ಲೈಕ್ ಹಿಂಗಾಗಿತ್ತು ಹಾಗಾಗಿತ್ತು ಅಂತ ಎಲ್ಲ ಅಂದ್ಬಿಟ್ಟು. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಶ್ರೀನಿಕನ್ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಪ್ಲೇ ಏರಿಯಾಗಳಿಗೆ ಆಮೇಲೆ ಟೆಂಪಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಂತ ಅಂದ್ಬಿಟ್ಟು. ಸೊ ಆವಾಗ ಅದೆಲ್ಲ ನಾವು ಯಾವಾಗಾದರೂ 1 ಮಂತ್ 2 ಮಂತ್ ಬಿಟ್ಟು ಲೈನಲ್ಲೆಲ್ಲ ಓಡಾಡಿದ್ರೆ, ನಮ್ಮ ಮ್ಯಾಮ್ ಇಲ್ಲಿ ಕರ್ಕೊಂಡು ಬಂದಿದ್ರು ಅಂತೆಲ್ಲ ಹೇಳ್ತಿರ್ತಾಳೆ, ವಿಚ್ ಇಸ್ ಸೋ ಕ್ಯೂಟ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಅಬ್ಸರ್ವ್ ಫ್ರಮ್ ಶ್ರೀನಿಕಾ ಏನಪ್ಪ ಅಂತಂದರೆ, ಶಿ ಸ್ಟಾರ್ಟೆಡ್ ಇಮಿಟೇಟಿಂಗ್ ಅದರ್ಸ್. ಆ್ಯಂಡ್ ಆಮೇಲೆ ಬೇಗ ಅಬ್ಸರ್ವ್ ಮಾಡಿಬಿಡ್ತಾರೆ. ಬೇರೆಯವ್ರು ಏನಾದ್ರು ಮಾಡಿದ್ದನ್ನು ಅವ್ರು ಯಾಕೆ ಹಿಂಗೆ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಡೈರೆಕ್ಟಾಗಿ ಕೇಳಿಬಿಡ್ತಾಳೆ ಅವ್ರ ಮುಂದೆ. ಮೋಸ್ಟ್ಲಿ ಮಕ್ಕಳೆಲ್ಲರೂ ಹಂಗೇನೋ ಅಥವಾ ಇವಳು ಹಿಂಗೇನೋ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ನಾನು ಅಷ್ಟು ಚಿಕ್ಕ ಮಕ್ಕಳನ್ನ ನಾನು ಯಾವಾಗಲೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಪ್ಲಸ್ ನಾನು ಯಾವಾಗಲೂ ಅವ್ರನ್ನ ನೋಡಿಲ್ಲ. ಸೊ ಶ್ರೀನಿಕನ್ ಬಿಹೇವಿಯರ್ ನನಗೆ ಸ್ವಲ್ಪ ಕ್ವೈಟ್ ಸರ್ಪ್ರೈಸಿಂಗ್ ಅಂತಲೇ ಅನಿಸುತ್ತೆ. ಸೊ ಇವಾಗ ನಾವು ಆಲ್ಮೋಸ್ಟ್ ಮೆಟ್ರೋಗೆ ಬಂದ್ವಿ. ಸೊ ಮೆಟ್ರೋದಲ್ಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೋಲಿ ರಿಲೇಟೆಡ್ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಐ ಹ್ಯಾವ್ ಸಾನ್ ಸೋ ಮೆನಿ ಥಿಂಗ್ಸ್ ಓವರ್ ಇಯರ್ ಹೋಲಿಗೆ. ಆ್ಯಂಡ್ ಹೋಲಿನ ಆಡ್ತಾನೆ ಇರ್ತಾರೆ ಎವ್ರಿ ಇಯರ್. ಆ್ಯಂಡ್ ಕಲರ್ಸ್, ಇವಾಗ ಬರ್ತಿರುವಂಥ ಕಲರ್ಸ್ ಆಗಿರ್ಬೋದು, ಆಮೇಲೆ ವಾಟರ್ ಸ್ಕ್ಯಾರ್ಸಿಟಿ ಆಗಿರ್ಬೋದು, ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಬಟ್ ವಿ ಡೋಂಟ್ ನೋ ವೆದರ್ ವಿ ಹ್ಯಾವ್ ಟು ಪ್ಲೇ ಹೋಲಿ ಆರ್ ನಾಟ್. ಬಟ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ತುಂಬಾ ಆಟಾಡ್ತಿದ್ವಿ ಹೋಲಿ ಎಲ್ಲ ನಮ್ಮ ಕಾಲೋನಿಯಲ್ಲೆಲ್ಲ. ಬಟ್ ಈಗಿನ ಮಕ್ಕಳಿಗೆ ಅದನ್ನೆಲ್ಲ ಸ್ವಲ್ಪ ಪ್ರಿಫರ್ ಮಾಡೋದಾಗಿರ್ಬೋದು, ಇಂಟ್ರಡ್ಯೂಸ್ ಮಾಡಿಸೋದಾಗಿರ್ಬೋದು ತುಂಬಾ ಭಯ ಅನಿಸುತ್ತೆ. ಬೀಯಿಂಗ್ ಅ ಪೇರೆಂಟ್, ನನ್ನ ಒಪಿನಿಯನ್ ಇದು. ಇನ್ನೂ ಯಾರಾದರೂ ಪಾಸಿಟಿವ್ ಆಗಿ ಅನಿಸಿದ್ರೆ ಪ್ಲೀಸ್ ಡು ಕಮೆಂಟ್. ಅಥವಾ ನಾನೇ ತುಂಬ ಹೆದರ್ಕೊಳ್ತಾ ಇದ್ದೀನ, ಅಥವಾ ಏನಾದರೂ ಲೆಟ್ಗೋ ಅಂತ ಬಿಟ್ಬಿಡ್ಬೇಕಾ ಮಕ್ಕಳನ್ನು ಅಂತ. ಸೊ ನಾನು ತುಂಬ ವ್ಲಾಗ್ಸ್ಗಳಲ್ಲೂ ನೀವು ನೋಡಿರ್ಬೋದು, ಲೈಕ್ ನಾವು ತುಂಬ ಸಲ ಮೆಟ್ರೋಗೆ ಹೋಗ್ತಾ ಇರ್ತೀವಿ. ಮಂತ್ಲಿ ಒನ್ಸ್ ಅಂತಾದರೂ ಹೋಗ್ತಿರ್ತೀವಿ, ಇಲ್ಲ ಮಂತ್ಲಿ ಟ್ವೈಸ್ ಆದರೂ ಹೋಗ್ತಿರ್ತೀವಿ. ಬಿಕಾಸ್ ಲ್ಯಾಕ್ ಆಫ್ ನಾನು ಮೊದಲೇ ಹೇಳ್ದಂಗೆ ನಾವು ಸ್ವಲ್ಪನೇ ತರೋದು ಎಲ್ಲನೂ ಅಂತ. ಬಟ್ ದಿಸ್ ಸೆಕ್ಷನ್ ಐ ಹ್ಯಾವೆಂಟ್ ವಿಸಿಟ್. ನಾನು ಒಂದು ಸತಿನೂ ಈ ಸೆಕ್ಷನ್ಗೆ ಬಂದೇ ಇಲ್ಲ, ನೋಡು ಕೂಡ ಇಲ್ಲ. ಬಟ್ ಸುಮ್ಮನೆ ಇಲ್ಲಿ ಏನಿದೆ ಪ್ಯಾಕ್ಡ್ ಫುಡ್ಡು, ಸುಮ್ಮನೆ ಹಿಂಗೆ ಮಂಚ್ ಮಾಡೋಕ್ಕಾದ್ರೂ ತೊಗೊಳ್ಳೋಣ ಏನಾದರೂ ಅಂತ ನೋಡ್ತಾ ಇದ್ದೆ. ಸೊ ನನ್ನ ಕಣ್ಣಿಗೆ ಇದೇನೋ ಒಂದು ಬಿತ್ತು, ಕ್ರಂಚಿ ಚಿಕನ್ ಸ್ಟ್ರ್ಯಾಪ್ಸ್ ಅಂತ ಅಂದ್ಬಿಟ್ಟು ನೋಡಿದೆ. ಒಂದು ಸತಿ ಯೂಶ್ವಲಿ ಐ ಡೋಂಟ್ ಟೇಕ್ ದಿಸ್ ಕೈಂಡ್ ಆಫ್ ಫುಡ್ಸ್, ಓಕೆನಾ. ಶ್ರೀನಿಕಂಗಂತೂ ಐ ವುಡ್ ನೆವರ್ ರೆಕಮೆಂಡ್ ಹರ್. ಬಟ್ ಸ್ಟಿಲ್ ಒಂದು ಸತಿ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ನನಗೆ ಗೊತ್ತೇ ಇಲ್ಲ ನಂದೂಸ್ ಅವ್ರದ್ದು ಇಷ್ಟೆಲ್ಲ ಥಿಂಗ್ಸ್ಗಳು ಬಿಡ್ತಿದ್ದಾರೆ ಅವರು, ಪ್ಯಾಕ್ಡ್ ಫುಡ್ಡು, ಪ್ರಿಸರ್ವೇಟಿವ್ ಫುಡ್ಸ್ ಅಂತ.
ನನಗೆ ಯೂಶ್ವಲಿ ನಂದು ನಾವು ಚಿಕನ್ ತೊಗೊಳ್ಳೋದು. ಬಟ್ ಹೆಬ್ಬಾಳಲ್ಲಿರ್ತಾಯಲ್ಲ ಅಲ್ಲಿ ಯೂಶ್ವಲಿ ಶಾಪ್ಸ್ ಔಟ್ಲೆಟಲ್ಲೆಲ್ಲ ಅವ್ರು ಈ ಥರದ್ದು ಇಟ್ಟಿರಲ್ಲ. ಬಟ್ ಇವತ್ತೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಅಥವಾ ನಾನು ಈ ಥರದ್ದು ಫುಡ್ಗಳನ್ನ ತಿನ್ನೋದೇ ಇಲ್ವಲ್ಲ. ಸೊ ನಾನು ಆ ಸೆಕ್ಷನ್ಗಳಿಗೆ ಹೋಗೋದು ಇಲ್ಲ, ನೋಡೋದು ಇಲ್ಲ ಏನಿದೆ ಏನಿಲ್ಲ ಅಂತ. ಬಟ್ ಇವಾಗ ಅರ್ಥ ಆಗ್ತಿದೆ, ಅಟ್ಲೀಸ್ಟ್ ವಿ ಶುಡ್ ವಿಸಿಟ್ ದ ಸೆಕ್ಷನ್ ಆ್ಯಂಡ್ ವಿ ಹ್ಯಾವ್ ಟು ಸಿ ಏನಿದೆ ಏನಿಲ್ಲ ಅನ್ನೋ ವಿಚಾರಗಳನ್ನು ನಾವು ನೋಡ್ಕೋಬೇಕು ಅಂತ. ಸೊ ನಾನು ಏನು ಮಾಡಿದೆ ಅಂದರೆ ತೊಗೊಂಡು ಬಂದುಬಿಟ್ಟು ಮೇಘರಾಜ್ ಅವ್ರ ಹತ್ರ ಕೇಳಿ ಲಿಟ್ರಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ರೀ ಇದನ್ನ ಒಂದು ತೊಗೊಳ್ಳೋಣ ಈ ಸಲ ಅಂತ. ಒಂದೇ ಒಂದು ಮಾತು, ವಿತೌಟ್ ಎನಿ ಸೆಕೆಂಡ್ ಥಾಟ್ ಈ ಸೆಡ್ ನೋ, ಬೇಡ ಇದು ಅಂತ ಅಂದ್ಬಿಟ್ಟು ಅದನ್ನು ಎತ್ಬಿಟ್ಟು ಸಪ್ರೇಟಾಗಿ ತೊಗೊಂಡೋಗಿ ಇಟ್ಟೇ ಬಂದುಬಿಟ್ರು ಅದನ್ನು. ಸಿನ್ಸ್ ನಾನೆಲ್ಲಾದರೂ ವರ್ಸ್ಟ್ ಕೇಸಲ್ಲಾದ್ರೂ ಈ ಥರ ಫುಡ್ನ ವರ್ಸ್ಟ್ ಕೇಸ್, ವೆರಿ ವೆರಿ ವರ್ಸ್ಟ್ ಕೇಸಲ್ಲಿ ನಾನು ಈ ಥರ ಫುಡ್ನ ನಾನು ತಿನ್ನಬೇಕು ಅಂತ ಅಂದ್ಕೊತೀನಿ. ಬಟ್ ಆಫನ್ ಯಾವಾಗಾದರೂ ತುಂಬ ರೇರಾಗಿ ನಾನು ಐ ಡೂ ಈಟ್ ಮೆಕ್ಡಿ ಅಥವಾ ಪಿಜ್ಜಾ ಆಗಿರ್ಬೋದು, KFC ಆಗಿರ್ಬೋದು, ಐ ಯೂಸ್ ಟು ಗೋ. ಬಟ್ ಮೇಘರಾಜ್ ಅವರು ಹೆಂಗೆ ಅಂತಂದರೆ, ವಾಟ್ ಎವರ್ ಐ ಟೇಕ್, ಈ ವಿಲ್ ಟೇಕ್ ಅ ಬೈಟ್ ಫ್ರಮ್ ಇಟ್ ಅಷ್ಟೇ, ಬಿಟ್ಟರೆ ಈ ಡೋಂಟ್ ಟೇಕ್ ಇಟ್ ಫುಲ್. ಅಥವಾ ಒಂದು ಬರ್ಗರ್ ಫುಲ್ ಆಗಿರ್ಬೋದು ಆ ಥರದ್ದೇನು ಅವ್ರು ಪ್ರಿಫರ್ ಮಾಡಲ್ಲ. ಶ್ರೀನಿಕಂಗಂತೂ ಲಿಟ್ರಲಿ ಈ ಸೇ ನೋ, ಬಿಕಾಸ್ ಇಟ್ ಈಸ್ ಪ್ಯಾಕ್ಡ್ ವಿತ್ ಲಾಟ್ ಆಫ್ ಪ್ರಿಸರ್ವೇಟಿವ್ಸ್, ಕಲರ್ಸ್ ಆ್ಯಂಡ್ ಅಡಿಟಿವ್ ಫ್ಲೇವರ್ಸ್ ಎಲ್ಲ ಇರುತ್ತೆ ಅದಕ್ಕೆ. ಸೊ ವಿ ಯೂಶ್ವಲಿ ಡೋಂಟ್ ರೆಕಮೆಂಡ್ ಫಾರ್ ಶ್ರೀನಿಕಾ. ಅದಾದಮೇಲೆ ನನಗನ್ನಿಸ್ತು ತಗೊಳ್ದೇ ಇರೋದೇ ತುಂಬ ಒಳ್ಳೆಯದಾಯಿತು ಅಂತ, ಬಿಕಾಸ್ ಅದನ್ನೆಲ್ಲ ತೊಗೊಂಡು ತಿಂದು ನಮ್ಮ ಹೆಲ್ತು. ಆಮೇಲೆ ಇನ್ನೊಂದು ಥಿಂಗ್ ನಾನು ಆ ಪ್ಯಾಕಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ಅದರದ ಲೈಫ್ ಸ್ಪ್ಯಾನ್ ಬಂದು, ಶೆಲ್ಫ್ ಲೈಫ್ ಬಂದುಬಿಟ್ಟು ಲಿಟ್ರಲಿ 7 ಮಂತ್ಸ್ ಇತ್ತು. ಇವಾಗ ನಾವು ನಾನ್ ವೆಜ್ಜೇ ತೊಗೊಂಡು ನಾವು 1 ಡೇ ಅಥವಾ ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡೋದಕ್ಕೂ ತುಂಬ ಯೋಚನೆ ಮಾಡ್ತೀವಿ. ಆವಾಗ ಫ್ರೆಶ್ಶಾಗಿ ಕಟ್ ಮಾಡಿರೋ ಮೀಟನ್ನೇ ನಾವು ಐದರ್ ಆಫ್ಟರ್ನೂನ್ ಆರ್ ನೈಟ್, ಸಮ್ಟೈಮ್ಸ್ ಮೇಘರಾಜ್ ಅವ್ರು ಅದನ್ನು ನೈಟ್ಗೂ ಪ್ರಿಫರ್ ಮಾಡಲ್ಲ. ಇಫ್ ಎಟ್ ಆಲ್ ನೆಕ್ಸ್ಟ್ ಡೇಗಂತೂ ಇಟ್ಸ್ ಅದು ಕನ್ಸನ್ ಮಾತು ಅಂತಲೇ ಹೇಳ್ಬೋದು. ಬಟ್ ಐ ಯೂಸ್ ಟು ಈಟ್, ಬಟ್ ಮೇಘರಾಜ್ ಅವರಂತೂ ಲಿಟ್ರಲಿ ನೋ. ಬಟ್ ಈ 7 ಮಂತ್ಸ್ ಪ್ರಿಸರ್ವೇಟಿವ್ಸ್ನೆಲ್ಲ ನೀನು ಇದನ್ನು ತಿಂದರೆ ಏನಾಗ್ತೀಯ, ಡು ಯು ಹ್ಯಾವ್ ಎನಿ ಇಮ್ಯಾಜಿನೇಷನ್ ಆನ್ ಇಟ್ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಬೈದರು. ಆಮೇಲೆ ಬೈದಿಲ್ಲ, ಈಸ್ ಲೈಕ್ ವಿ ಗಾಟ್ ಸ್ಕೇರ್ಡ್, ಲೈಕ್ ಹೌ ಪೀಪಲ್ ಯೂಸ್ ಟು ಬೈ ಆ್ಯಂಡ್ ಈಟ್ ಇಟ್. ಇದಕ್ಕೆ ಅಂತಲ್ಲ, ಈವನ್ 5 ಸ್ಟಾರ್ ಚಿಕನ್ಸು ಅಷ್ಟೇ, ಇಟ್ ಈಸ್ ಹ್ಯಾವಿಂಗ್ 1 ವೀಕ್ ಆಫ್ ಶೆಲ್ಫ್ ಲೈಫ್. ಆ್ಯಂಡ್ ಆಲ್ಸೋ ಅದರಲ್ಲಿ ತುಂಬ ಲಾಟ್ಸ್ ಆಫ್ ಪ್ರಿಸರ್ವೇಟಿವ್ಸ್ ಇರುತ್ತೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ಪೀಪಲ್ ಆರ್ ಗೋಯಿಂಗ್ ಥ್ರೂ, ಎಸ್ಪೆಷಲಿ ಲೇಡೀಸ್ ಅಥವಾ ಎಸ್ಪೆಷಲಿ ಹೆಣ್ಮಕ್ಳುಗಳು, ಚಿಕ್ಕ ಹುಡುಗರುಗಳು, ಅರ್ಲಿ ಪ್ಯೂಬರ್ಟಿ ಸ್ಟೇಜು, ಆಮೇಲೆ ಅರ್ಲಿ ಮೆನ್ಸ್ಟ್ರಲ್ ಸೈಕಲ್ಸ್ ಆಗಿರ್ಬೋದು, ಅಥವಾ ಡಿಲೇಡ್ ಮೆನ್ಸ್ಟ್ರಲ್ ಸೈಕಲ್ಸ್ ಆಗಿರ್ಬೋದು, ಇದೆಲ್ಲ. ಆಮೇಲೆ ಇಫ್ ದೇ ಆರ್ ಗೆಟಿಂಗ್ PCOS, PCOD, ಇಟ್ಸ್ ಬಿಕಾಸ್ ಆಫ್ ಫುಡ್ ಆ್ಯಂಡ್ ಅವರ್ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಬಟ್ ದೀಸ್ ಡೇಸ್ ಎವ್ರಿಥಿಂಗ್ ಈಸ್ ಫಾರ್ಮಿಂಗ್. ಐ ಡೋಂಟ್ ನೋ ಅಬೌಟ್ ಮಟನ್ ಅಥವಾ ಗೋಟ್ ಆಗಿರ್ಬೋದು, ಶೀಪ್ ಆಗಿರ್ಬೋದು, ಅದು ಎಲ್ಲ ಲಿಟ್ರಲಿ ಫಾರ್ಮಿಂಗ್ ಮಾಡ್ತಾರ ಅಥವಾ ಅದಕ್ಕೂ ಇಂಜೆಕ್ಟ್ ಆ ಥರ ಎಲ್ಲ ಮಾಡ್ತಾರ, ಅದು ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಬಟ್ ಲಿಟ್ರಲಿ ಚಿಕನ್ ಆಗಿರ್ಬೋದು, ಅಥವಾ ನಮಗೆ ಈ ರಿವರ್ ಸೈಡ್ ಸಿಗುವಂಥ ಫಿಶ್ ಆಗಿರ್ಬೋದು, ಕೆರೆ ಮೀನುಗಳು ಅಂತೆಲ್ಲ ಹೇಳ್ತಾರೆ ಅದನ್ನು, ಅದಾಗಿರ್ಬೋದು, ಅದೆಲ್ಲನೂ ಲಿಟ್ರಲಿ ಡೇಂಜರಸ್ಸು. ಆ್ಯಂಡ್ ಅದನ್ನೆಲ್ಲ ತಿಂದ್ರೂ ಅದರಿಂದ ₹1 ಅಡ್ವಾಂಟೇಜ್ ಕೂಡ ಇಲ್ಲ, ಡಿಸಡ್ವಾಂಟೇಜಸ್ಸೇ ಜಾಸ್ತಿ ಅಂತಲೇ ಹೇಳ್ಬೋದು. ಪ್ಲೀಸ್ ಡೂ ಅವಾಯ್ಡ್ ಈಟಿಂಗ್ ಆಲ್ ಸಚ್ ಥಿಂಗ್ಸ್ ಲೈಕ್ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು. ನೀವು ಆಲ್ರೆಡಿ ನಿಮ್ಮ ಪ್ರಾಕ್ಟೀಸ್ನ ನೀವು ಮಾಡ್ಕೊಂಡು ಬಂದುಬಿಟ್ಟಿದ್ದೀರಾ. ಐ ಆಮ್ ನಾಟ್ ಟೆಲ್ಲಿಂಗ್ ಎಲ್ಡರ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಲ್ಲ, ಬಟ್ ಯಂಗೆಸ್ಟ್ ಒನ್ ಇವಾಗಿನ ಬೆಳೀತಾ ಇರ್ತಾರೆ ಮಕ್ಳುಗಳು, ಅವ್ರನ್ನ ನಾವು ರೂಟಿಂದನೇ ಸ್ಪಾಯ್ಲ್ ಮಾಡ್ತಾ ಹೋದರೆ ಲಿಟ್ರಲಿ ದೇ ಬಿಕಮ್ ಸ್ಪಾಯ್ಲ್ಡ್ ಅಂತಲೇ ಹೇಳ್ಬೋದು. ಹೆಲ್ತ್ ವೈಸ್ ದೇ ಬಿಕಮ್ ಸ್ಪಾಯ್ಲ್ಡ್. ಈಗ ಹೇಗೆ ನಾವು ಫಿನಾನ್ಷಿಯಲಿಂದ ಮಕ್ಕಳನ್ನ ಹಾಳು ಮಾಡ್ತೀವೋ, ಫಿನಾನ್ಷಿಯಲ್ ಅಥವಾ ದುಡ್ಡು ಕೊಟ್ಟು ಅವ್ರು ಕೇಳಿದನ್ನೆಲ್ಲ ಕೊಡಿಸಿ ಮಕ್ಕಳನ್ನ ಹೆಂಗೆ ಹಾಳು ಮಾಡ್ತೀವೋ, ಇದು ಅಷ್ಟೇ. ಅದು ಆ ಕೆಲಸನೂ ನಾವೇ ಮಾಡೋದು, ಪೇರೆಂಟ್ಸ್ಗಳೇ ಮಾಡೋದು, ತುಂಬ ಮುದ್ದು ಮಾಡಿ, ತುಂಬ ಪ್ಯಾಂಪರ್ ಮಾಡಿ. ಇದೂ ಹಾಗೇ ಅವ್ರ ಹೆಲ್ತ್ ರಿಲೇಟೆಡ್ ಏನಂತಂದರೆ ನಾವು ಅವ್ರನ್ನ ಹಾಳು ಮಾಡ್ತೀವಿ ಬೈ ಗಿವಿಂಗ್ ದಿಸ್ ಕೈಂಡ್ ಆಫ್ ಫುಡ್ಸ್ ಅಥವಾ ಪ್ರಿಸರ್ವೇಟಿವ್ ಅಥವಾ ಜಂಕ್ ಫುಡ್ಸ್ ಎಲ್ಲ. ಸೊ ಇಷ್ಟೇ ಸಾಕು ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ಇನ್ಫಾರ್ಮೇಷನ್. ಅದಾದಮೇಲೆ ನಾನು ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡೆ. ಫಾರ್ ದ ಫಸ್ಟ್ ಟೈಮ್ ಸ್ಪೆಷಲಾಗಿ ನಾನು ಮಡಿಕೇಲಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮಮ್ಮಿ ಸೀ ಫಿಶ್ ಎಲ್ಲ ತೊಗೊಂಡ್ರೆ ಏನಂದರೆ ಮಡಿಕೆಯಲ್ಲೇ ಮಾಡೋದು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನು ಮಡಿಕೇಲಿ ಇವತ್ತು ಚಿಕನ್ ಮಾಡೋಣ ಅಂತ ಐ ಯೂಸ್ ಟು
ಕುಕ್ ವೆರಿ ರೇರ್. ನಾನ್ ವೆಜ್ ಎಲ್ಲ ನಾನು ಕುಕ್ ಮಾಡೋದು ತುಂಬಾ ರೇರು. ಮನೆಗೆ ಯಾರಾದ್ರು ಗೆಸ್ಟ್ ಇದ್ದರೆ ಮಾತ್ರ. ಬಟ್ ಇಫ್ ಎಟ್ ಆಲ್ ತಿನ್ನಬೇಕು ಅಂತ ಅನಿಸಿದ್ರೆ ಮನೇಲಿ ತೊಗೊಂಡು ಬಂದು ಮಾಡ್ತೀವಿ, ಹೋಮ್ ಮೇಡ್ ತಿನ್ನಬೇಕು ಅಂತ ಅನಿಸಿದ್ರೆ. ಸೊ ಇವತ್ತು ಹಂಗೆ ಅನ್ನಿಸ್ತು, ನಾನು ಮೇಘರಾಜ್ ಅವರು ತಗೊಂಡು ಬಂದು ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಫಸ್ಟು ನಾನು ಇದನ್ನು ಬಿಸಿ ಮಾಡಿಕೊಂಡೆ ಮಡಿಕೆನ. ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೋತೀನಿ, ಜಾಸ್ತಿ ಎಣ್ಣೆನೂ ಹಾಕ್ಕೊಳ್ಳಲ್ಲ. ಬಿಕಾಸ್ ಸಮ್ಟೈಮ್ಸ್ ಚಿಕನ್ ವಿತ್ ಸ್ಕಿನ್ ತೊಗೊಂಡ್ರೆ ಅದೇ ಆಯಿಲ್ ತುಂಬ ಬಿಟ್ಕೊಂಡ್ಬಿಡುತ್ತೆ. ಕೆಲವೊಂದು ಚಿಕನಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಯೂಶ್ವಲಿ ನಾನ್ ವೆಜ್ಗೆ ಎಣ್ಣೆ ಕಮ್ಮಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಪ್ಯಾನ್ಗೆ ಒಂದು ಸ್ವಲ್ಪ ಆನಿಯನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡೆ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಕೂಡ ನಾನು ಹಾಕ್ಕೊತಿದ್ದೀನಿ. ಇದಕ್ಕೆ ನಾನು ಸಿಂಪಲ್ಲಾಗಿ ಪೆಪ್ಪರ್ ಡ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪೆಪ್ಪರ್ ಡ್ರೈ ಸಮಥಿಂಗ್ ಕೈಂಡ್ ಆಫ್ ಹೆಲ್ದಿ ಥರ. ಆಮೇಲೆ ಮನೇಲಿ ಒಂದಷ್ಟು ಸೊಪ್ಪು ಕೂಡ ಇತ್ತು. ಲೈಕ್ ಪಾಲಕ್ ಆಗಿರ್ಬೋದು, ಮೆಂತ್ಯ ಆಗಿರಬಹುದು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಇತ್ತು. ಸೊ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಕೊಂಡೆ. ಸೊ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಟೊಮೆಟೊ ಮತ್ತು ಆನಿಯನ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಕುಕ್ ಮಾಡಿಕೊಂಡು, ಅದಾದಮೇಲೆ ಒಂಚೂರು ನಾನು ಕೆಲವೊಂದು ಬ್ರೆಸ್ಟ್ ಪೀಸಸ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ. ಯಾಕಪ್ಪ ಅಂತಂದರೆ ಕೆಲವೊಂದು ಸಲ ಅದು ಇಷ್ಟ ಆಗೋದಿಲ್ಲ ತಿನ್ನೋಕ್ಕೆ. ಈ ಥರ ಸ್ಮಾಲ್ ಪೀಸ್ ಇದ್ದರೆ ಒಂಥರ ಪಾಪ್ಕಾರ್ನ್ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ಮಾಲಾಗಿ ಪೀಸ್ ಮಾಡ್ಕೊತೀನಿ. ಆ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗ ಕೂಡ ಕುಕ್ ಆಗುತ್ತೆ ಅಂತ. ಅದಾದಮೇಲೆ ಜಾಸ್ತಿ ಮಸಾಲೆನೂ ನಾನೇನು ಯೂಶ್ವಲಿ ಹಾಕಿಲ್ಲ ಇದಕ್ಕೆ. ತುಂಬ ಲೈಟಾಗಿ, ತುಂಬ ಅಂದರೆ ತುಂಬ ಲೆಸ್ ಮಸಾಲೆ. ಸೊ ನೀವು ನೋಡ್ಬೋದು ಇನ್ಸ್ಟೆಂಟಾಗಿ ನಾನು ಚಿಕನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದೊಂದೇ. ಯಾವುದಾದ್ರೂ ಸ್ವಲ್ಪ ದಪ್ಪ ಅಂತ ಅನಿಸಿದ್ದನ್ನು ಹಾಕ್ಕೋತೀನಿ. ಈ ಲೆಗ್ ಪೀಸು ಅಥವಾ ಬೋನ್ ಪೀಸಸ್ ಎಲ್ಲನೂ ಸ್ವಲ್ಪ ದೊಡ್ಡದಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಟ್ರೈ ಮಾಡ್ಬೋದು ನೀವು. ಮಡಿಕೆಯಲ್ಲಿ ತುಂಬ ಟೇಸ್ಟಿಯಾಗುತ್ತೆ. ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಆ್ಯಂಡ್ ಮಡಿಕೆಯಲ್ಲಿ ಮಾಡಿರೋ ಫುಡ್ಡು ತುಂಬಾ ಹೆಲ್ದಿ ಅಂತಲೇ ಹೇಳ್ತಾರೆ. ಬಟ್ ವಿ ಹ್ಯಾವ್ ಟು ಸ್ವಿಚ್ ಫ್ರಮ್ ಗ್ಯಾಸ್ ಟು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರಲ್ಲಿ ನಾವು ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಐ ನೋ ದ ಟೇಸ್ಟ್ ಅಥವಾ ಐ ನೋ ದ ಎಸೆನ್ಸ್ ಆಫ್ ದ್ಯಾಟ್ ಒಲೆ ಅಡುಗೆ ಅಥವಾ ಒಲೆಯಲ್ಲಿ ಮಾಡಿರುವಂಥ ಫುಡ್ದು ನನಗೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಇವಾಗ ಎಲ್ಲನೂ ಚಿಕನ್ ಹಾಕ್ಕೊಂಡು ನಾನು ಮೊದಲೇ ನಿಮಗೆಲ್ಲರಿಗೂ ಹೇಳ್ದಂಗೆ ಎಲ್ಲ ಸೊಪ್ಪುಗಳೂ ಇತ್ತು, ಅದೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಡುಗೆನ. ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟು ಈ ಚಿಕನ್ನು ಬಾಯ್ಲ್ ಆಗಿ ನೀರೆಲ್ಲ ಬಿಟ್ಕೊಂಡು ಅದು ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋತೀನಿ. ಫಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಲ್ಲ. ಆಮೇಲೆ ಚಿಕನನ್ನು ನಾನು ಫಸ್ಟೇ ಅರಿಶಿನ ಪುಡಿ ಮತ್ತು ಉಪ್ಪಲ್ಲಿ ನೆನೆಸಿಟ್ಟಿರ್ತೀನಿ ಒಂದು ಸ್ವಲ್ಪ ಹೊತ್ತು, ವಿತ್ ಸ್ಕಿನ್ ಆ ಥರ ಎಲ್ಲ ಏನಾದರೂ ತಂದರೆ ವಿಚ್ ಈಸ್ ಗುಡ್ ಅಂತ. ಏನಾದರೂ ಸ್ವಲ್ಪ ಸ್ಮೆಲ್ ಇದ್ರೂ ಹೋಗುತ್ತೆ ಅರಿಶಿನ ಪುಡಿಯಲ್ಲಿ ನಾವು ನೆನೆಸಿಟ್ರೆ, ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ರೂ ಅದು ಹೋಗುತ್ತೆ ಅಂತ ಯೂಶ್ವಲಿ ಅರಿಶಿನ ಪುಡಿಯಲ್ಲಿ ಮತ್ತು ಉಪ್ಪಲ್ಲಿ ನೆನೆಸ್ತಾರೆ. ನಾನ್ ವೆಜ್ ಎಲ್ಲನೂ ಅಷ್ಟೇ, ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲ. ಸೊ ಎಲ್ಲ ಸೊಪ್ಪುಗಳನ್ನು ನಾನು ಡೆನ್ಸ್ಡಾಗಿ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. ಅದಾದಮೇಲೆ ಅದೊಂದು ಸ್ವಲ್ಪ ಹಾಗೆ ಮೆಲ್ಟ್ ಆಗಲಿ ಅಂತ ಸುಮ್ಮನೆ ಬಿಟ್ಟು ಆಮೇಲೆ ಸ್ಟಿರ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಇದು ಫೈನಲ್ ಇಷ್ಟೇ. ಇದನ್ನು ಬೇಕಾದ್ರೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ಬಿಟ್ರೆ ಮುಗೀತು. ಫೈನಲಿ ಯು ಆರ್ ಡನ್ ವಿತ್ ಯುವರ್ ಪೆಪ್ಪರ್ ಚಿಕನ್. ನಾನು ಮಾಡೋದು ಇದು ಒಂಥರ ಮಾಡ್ತೀನಿ, ಆಮೇಲೆ ಇನ್ನೊಂದು ಥರನೂ ಮಾಡ್ತೀನಿ. ಸೊ ಇದು ಸ್ವಲ್ಪ ಲೆಸ್ ಮಸಾಲೆನೇ. ಇನ್ನೊಂದು ಮಾಡ್ತೀನಿ, ಇಟ್ ಲಿಟ್ರಲಿ ಪ್ಲೇನ್. ಅದಕ್ಕೆ ಸೊಪ್ಪು ಗಿಪ್ಪು ಅಥವಾ ಖಾರದ ಪುಡಿ ಎಲ್ಲ ಏನೂ ಹಾಕೋದೇ ಇಲ್ಲ ನಾನು. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಒಂಚೂರು ಗರಂ ಮಸಾಲ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಿಬಿಟ್ಬಿಟ್ಟೆ. ಬಿಕಾಸ್ ಚಿಕನಲ್ಲೇ ಒಂದು ಸ್ವಲ್ಪ ನೀರಿರುತ್ತೆ, ಅದೆಲ್ಲ ನೀರು ಹಿಂಗದ ಮೇಲೆ ನಾವು ಬೇಕಂದರೆ ಬೇರೆ ಅಡಿಷ್ನಲ್ ವಾಟರ್ ಹಾಕ್ಕೋಬೇಕು, ಇನ್ನೂ ಬೆಂದಿಲ್ಲ ಅಂತಂದರೆ. ಸೊ ಇದು ನನಗೆ ಹಂಗೆ ಅದೇ ನೀರು ಬಿಟ್ಕೊಂಡು ಹಾಗೆ ಕುಕ್ ಆಯಿತು. ಸೊ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಡಿಫ್ರೆಂಟಾಗಿತ್ತು. ತುಂಬ ಸೊಪ್ಪುಗಳನ್ನೆಲ್ಲ ಹಾಕಿದ್ದೆ ನಾನು ಅದಕ್ಕೆ ಸ್ವಲ್ಪ ಬೇರೆ ಥರ ಫ್ಲೇವರಾಗಿ ಕೊಡ್ತಿತ್ತು. ಇನ್ಫ್ಯಾಕ್ಟ್ ನನಗೆ ಈ ಪಾಲಕ್ ಚಿಕನ್, ಪುದೀನ ಚಿಕನ್ ಎಲ್ಲನೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫೈನಲಾಗಿ ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ಯುವರ್ ಡಿಶ್ ಈಸ್ ರೆಡಿ ಟು ಈಟ್. ಇದನ್ನೆಲ್ಲ ಸ್ವಲ್ಪ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಟೊಮೆಟೊ ಸಾರು ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಇದು ವಿ ಹ್ಯಾವ್ ಮೋಸ್ಟ್ಲಿ ½ kg ತಂದಿದ್ವಿ ಅನಿಸುತ್ತೆ ಅಷ್ಟೇ.
ಸೊ ದಟ್ಸ್ ಇಟ್ ಫ್ರೆಂಡ್ಸ್, ಫೈನಲಿ ಚಿಕನ್ ಈಸ್ ರೆಡಿ. ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಎನ್ಕರೇಜ್. ಮಡಿಕೆಯಲ್ಲಿ ನೀವು ಆಫ್ ಮಾಡಿದ್ರೂ ಅದು ಬಾಯ್ಲ್ ಆಗ್ತಾನೆ ಇರುತ್ತೆ ಸ್ವಲ್ಪ ಹೊತ್ತು ನೋಡಿ.